ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆ ಶಿಫ್ಟ್ ಮಾಡ್ತಿದ್ದೀವಿ. ಎಲ್ಲ ಶಿಫ್ಟ್ ಮಾಡಿಕೊಂಡು ಈಗ ಮನೆಗೆ ಬಂದು ಹೇಗೆ ಸೆಟ್ ಮಾಡ್ಕೊಂಡಿದ್ವಿ ಅಂತ 90% ಆಗಿದೆ. ಆದರೆ ಅದನ್ನು ವೀಡಿಯೋ ತೋರಿಸ್ತೀನಿ, ಬನ್ನಿ ಹೇಗಾಗಿದೆ ಅಂತ ನೋಡೋಣ. ಮನೆ ಖಾಲಿ ಮಾಡ್ತಾಯಿದ್ದೀವಿ. ಈ ಥರ ಬೀರುಗಳೆಲ್ಲ ಖಾಲಿ ಮಾಡಿ ಎಲ್ಲ ರದ್ದು ಬಾಕ್ಸಿಗೆ ಹಾಕಿ ತುಂಬುತ್ತಾ ಇದ್ದೀವಿ. ಎಲ್ಲ ಬೀರು ಖಾಲಿ ಆಗೋಗಿದೆ. ಮನೆ ಎಲ್ಲ ಗಜಿಬಿಜಿ ಆಗಿದೆ ನೋಡಿ. ಇದೆಲ್ಲ ಆ ಮನೆಗೆ ಹೋದ್ಮೇಲೆ ಶಿಫ್ಟ್ ಮಾಡಿದ್ಮೇಲೆ ಪ್ಯಾಕ್ ಮಾಡೋದು. AC ಫ್ಯಾನು ಎಲ್ಲ ಬಿಚ್ಚಿಸ್ಬಿಟ್ಟಿದ್ದೀವಿ. ಆಗಲೇ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಈ ಕಡೆ ನೋಡ ಅಮ್ಮ, ಈ ಕಡೆ ನೋಡಿ. ಮಾಡೋದಕ್ಕೆ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ.
ಸಾಗರ ಹೇ ನಂದ ಕಿಶೋರ ನಮನ ನಿನಗೆ ನಮನ ನಿನಗೆ ಜಗವನೇ ಸಲಹುವ ಮಾಧವನೇ ಜೀವನ ನಿನಗೆ ಅರ್ಪಣ ನಿನಗೆ ನೀನೇ ಶಬ್ದವು ನೀನೇ ಮೌನವು ನೀನೇ ಸೃಷ್ಟಿಯ ಮೂಲವು ಸೋಲದ ಮನಸ್ಸಿಗೆ ಧೈರ್ಯವ ನೀಡುವ ಕೃಷ್ಣನೇ ಪರಮ ಸತ್ಯವು ನೀನು ಸರ್ವವ್ಯಾಪಿ ನೀನು ಜಗನ್ನಾಥ ಅನಾಥರ ಬಂಧು ನೀನು ಸಂಕಟ ಬಂದಾಗ ಕಾಯುವ ದೈವ ದಯಾಮಯಿ ಕೃಷ್ಣ ನೀನು ಮೈ ಚಾನಲ್. ಮನೆ ಶಿಫ್ಟಿಂಗ್ ಆಗಿದೆ, ಇನ್ನೂ ಅರ್ಧಕ್ಕರ್ಧ ಸೆಟ್ ಮಾಡ್ಕೋಬೇಕಾಗಿದೆ. ನೋಡಿ ಹೊಸದು ಕಿಚನ್ ಇದು, ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗಿದ್ದೀವಿ. ಆದಷ್ಟು ಅರ್ಧಕ್ಕರ್ಧ ಸೆಟ್ ಆಗಿದೆ, ಇನ್ನೂ ಸೆಟ್ ಆಗಬೇಕು. ಈ ಥರ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಬಾಟಲ್ಸ್ ಎಲ್ಲನೂ ಎಲ್ಲ ಗಾಜಿನ ಬಾಟ್ಲಿ ತಂದ್ಕೊಂಡು ಈ ಥರ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸ್ಟೀಲ್ ಬಾಕ್ಸು, ಇದೆಲ್ಲ ಗಾಜಿನ ಬೌಲ್ಸು ಈ ಥರ ಸೆಟ್ ಆಗಿದೆ. ಲಾಸ್ಟಲ್ಲಿ ಅಲ್ಲಿ ಪ್ಲಗ್ ಪಾಯಿಂಟ್ ಇಟ್ಟಿದ್ದಕ್ಕೆ ಮಿಕ್ಸಿ ಅಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ನಾವು ಹಾಕ್ಕೋಬೇಕಂದಾಗ ಆಚೆಗೆ ತೆಕ್ಕೊಂಡು ಹಾಕ್ಕೊಂಡ್ರೆ ಆಯಿತು. ವಿಶಾಲ್ ಮಾರ್ಟಲ್ಲಿ ಎಲ್ಲ ಈ ಗಾಜಿನ ಬೌಲ್ಸ್ ಪರ್ಚೇಸ್ ಮಾಡಿ ಎಲ್ಲ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಬಳಸ್ತೀವಲ್ಲ ಒಗ್ಗರಣೆ ಸಾಮಾನು, ಹಾಗಾಗಿ ಇದೆಲ್ಲ ಪ್ಲಾಸ್ಟಿಕ್ ಡಬ್ಬಗಳೇ ತೊಗೊಂಡಿದ್ದೀನಿ. ಇನ್ನೆಲ್ಲ ಗಾಜಿನ ಬೌಲ್ಸು, ಇವು ಮಾತ್ರ ಪ್ಲಾಸ್ಟಿಕ್ ತೊಗೊಂಡಿದ್ದೆ, ಯಾಕಂದರೆ ಇದನ್ನು ನಿತ್ಯ ಬಳಸಬೇಕಾಗುತ್ತಲ್ಲ ಹಾಗಾಗಿ. ಇದು ಜ್ಯೂಸ್ ಸೆಟ್ಗಳು, ಕಾಫಿ ಕಪ್ಸು, ಇಲ್ಲಿ ತಿಂಡಿ ಏನನ್ನ ಬಿಸ್ಕೆಟ್ಸ್ ಅವೆಲ್ಲ ಇಟ್ಕೊಳ್ಳೋಕ್ಕೆ ಇದು ಓಪನ್ ಮಾಡಿರೋದಿರುತ್ತಲ್ಲ ಅದರಲ್ಲಿ ಇದನ್ನೆಲ್ಲ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಗಾಳಿ ಹೋಗ್ದಿರ ಮೆತ್ತಗಾಗ್ದಿರುತ್ತೆ ಬಿಸ್ಕೆಟ್ಸು. ಒಂದು ಮ್ಯಾಪ್ಕಿನ್ಸು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದು ತಕ್ಷಣ ಬೇಕಿದ್ರೆ ಅವನ್ನ ಮಾತ್ರ ಈ ಥರ ಇಟ್ಟಿದ್ದೀನಿ. ಇದು ಕೈ ಒರೆಸ್ಕೊಳ್ಳೋದಕ್ಕೆ. ಇನ್ನು AC ಫಿಟ್ ಮಾಡಬೇಕಾಗಿದೆ, ಇನ್ನೂ ಸರಿಯಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ. ಎಲ್ಲ ಆರ್ಗನೈಸ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ. ಸಜ್ಜ ಮೇಲೆ ಸ್ವಲ್ಪ ಐಟಮ್ಸು. ಇದು ಬೆಡ್ರೂಮು ನೋಡಿ, ಅಲ್ಲೊಂದು ಬಾಕ್ಸ್ಗಳಿದ್ದಾವೆ. ಇನ್ನೂ ಸೆಟ್ ಆಗಬೇಕಂದ್ರೆ ಇನ್ನೊಂದು 2 ಡೇಸ್ಗೆಲ್ಲ ಕ್ಲೀನಾಗಿ ಸೆಟ್ ಆಗೋಗುತ್ತೆ. ಇದು ಸೆಕೆಂಡ್ ಬೆಡ್ರೂಮು. ಇದು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ಈ ಕಡೆ. ಇದು ವಾಶ್ರೂಮು. ಇದು 3ನೇ ಬೆಡ್ರೂಮು. ಇದು ಪೂಜೆ ಸಾಮಾನ್ಗಂತಂದ ಇಟ್ಟಿದ್ದೀವಿ. ಕಳಶಗಳು, ಪೂಜೆ ಐಟಮ್ಸು, ಧಾನ್ಯಗಳು ಎಲ್ಲ ಇಡೋದಕ್ಕೆ ಇದು ಈ ಥರ ಸೆಟ್ ಆಗಿದೆ. ಆದರೂ ಪ್ಲೇಸ್ ಚೆನ್ನಾಗಿದೆ. ಇಲ್ಲಿ ಐಟಮ್ಸ್ ಜಾಸ್ತಿ ಅಂತಂದರೆ 3 ಬೆಡ್ರೂಮು. ಇದು 3ನೇ ಬೆಡ್ರೂಮು ಈ ಥರ ಇದೆ. ಇನ್ನು ಈ ಕಡೆಗೆ 2 ಬೀರೋ ಬರುತ್ತೆ ಪೂಜೆ ಸಾಮಾನ್ಗಂತಂದೆ ಕಳಶಗಳು ಜೋಡಿಸೋದಕ್ಕೆ. ಇದು ಹಾಲು, ದೇವ್ರ ಮನೆ ನೋಡಿ ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ಪಾತ್ರೆಗಳಿದ್ದಾಳೆ, ಪಾತ್ರೆಗಳೆಲ್ಲ ತೊಳಿಬೇಕಾಗಿದೆ. ಆಚೆ ಕಡೆ ಕೆಲಸರು ಬಂದು ತೊಳಿತಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ಫ್ರಿಡ್ಜ್ ಮತ್ತು ಎಕ್ಸಸೈಸ್ ಮಾಡೋದಕ್ಕಿದು. ಇನ್ನೂ ಸ್ವಲ್ಪ ಅಲ್ಲೊಂದು ಬ್ಯಾಗ್ ಇದೆ, ಇನ್ನೂ ಸ್ವಲ್ಪ ಸೆಟ್ ಮಾಡ್ಕೋಬೇಕಾಗಿದೆ. ಇನ್ನೂ ಆಗಿಲ್ವಾ ತೊಳೆದಿದ್ದು? ಇನ್ನೂ ಆಗಿಲ್ಲ ತೊಳೆದಿದ್ದು? ಹಾಂ ಅಷ್ಟೇನಿರೋದು? ಹ್ಞೂ.
ಹೇಳಿ. ಇನ್ನು ಇಲ್ಲಿ ಒಂದು ಬೀರುವ ಇದೆ. ಇದು ಪೇಂಟಿಂಗ್ ಮಾಡಿಸಿ ಒಳಗಡೆ ಅಂದ್ಕೊಂಡಿದ್ದೀವಿ, ಇಲ್ಲ ಅಂದರೆ ಸ್ಟಿಕ್ಕರ್ ಆದರೂ ಮೆತ್ತನ ಅಂದ್ಕೊಂಡಿದ್ದೀವಿ, ನೋಡಬೇಕು. ಇದು ಡಿಕಾಷನ್ ಎಣ್ಣೆ ಉಪ್ಪಿನಕಾಯಿ ಇಟ್ಕೊಳ್ಳೋಕ್ಕೆ ಈ ಥರ ಸೆಟ್ ಆಗಿದೆ ಸ್ಟ್ಯಾಂಡು. ಕುಕ್ಕರು ಬಾಣಲಿ ಎಲ್ಲ ಈ ಥರ. ಇದು ಹಾಟ್ ಬಾಕ್ಸು, ಕ್ಯಾರೆಟ್ಸು. ಇಲ್ಲಿ ಗ್ಲಾಸಿಗೆ ಇಟ್ಟಿದ್ದೀನಿ. ಇದು ಮ್ಯಾಜಿಕ್ ಕ್ಲಾತ್ ಬರುತ್ತಲ್ಲ, ಅದನ್ನು ಹಾಕಿದ್ದೀನಿ, ಮ್ಯಾಪ್ಕಿನ್ ಥರದ್ದು. ಯಾಕಂದರೆ ನಾವು ತಪ್ಪಿ ಸ್ಟ್ಯಾಂಡಲ್ಲಿ ಇಟ್ಟಿರ್ತೀವಿ, ಆದಷ್ಟು ಬೇರೆ ಯಾರನ್ನ ಬಂದಾಗ ಈ ಥರ ಹಾಕ್ಬಿಟ್ಟೆ ಕಷ್ಟ, ನೀರು ಕೆಳಗಡೆ ಬರುತ್ತೆ, ಡ್ರಾಪ್ ಬೀಳಬಾರ್ದು ಅಂತಂದು ಈ ಥರ ಸ್ಪಂಜ್ ಇದೆ, ಇದು ಹಾಕ್ಬಿಟ್ಟು ಈ ಥರ ಸೆಟ್ ಮಾಡ್ಕೊಂಡಿದ್ದೀವಿ. ಅಂತೂ ಇಂತೂ ಮನೆಯೆಲ್ಲ ಶಿಫ್ಟ್ ಆಗಿದೆ, ಎಲ್ಲ ಸೆಟ್ ಆಗಿದೆ 90%. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇರೆ ತಿಂಡಿ ಏನು ಮಾಡೋಕ್ಕಾಗಲ್ಲ ಅಂತ, ಬೇಗ ಆಗುತ್ತೆ ಅಂತ ಪೊಂಗಲ್ ಮಾಡ್ತಿದ್ದೀನಿ. ಪೊಂಗಲ್ಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ, ತುಪ್ಪ ಸಹ ಎಲ್ಲ ಈ ಥರ ಬಾಟಲ್ಸೇ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಈ ಬಾಟಲ್ಸ್ ತಗೊಂಡು ಈ ಕಡೆ ಆ ಕಡೆ ಇಡೋದಕ್ಕೂ ಅನುಕೂಲವಾಗಿದೆ. ಈ ಥರ ತೊಗೊಂಡು ಇಡೋದಕ್ಕೂ ಸಹ ಗ್ರಿಪ್ ಸಿಗುತ್ತೆ. ಇದು ಎಲ್ಲ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮತ್ತೀಗ ಇದು ಪ್ಯಾನು, ಒಗ್ಗರಣೆ ಹಾಕೋಕ್ಕೆ ತುಪ್ಪ ಬಿಸಿ ಆಗಿದೆ. ಮನೆ ಶಿಫ್ಟಿಂಗು ಇನ್ನೂ ಆಗ್ತಿದಲ್ವ, ಹಾಗಾಗಿ ಬೇರೆ ತಿಂಡಿಗಳು ಇಟ್ಕೊಂಡ್ರೆ ಲೇಟ್ ಆಗೋಗುತ್ತೆ ಅಂತ ಸದ್ಯಕ್ಕೀಗ ಪೊಂಗಲ್ ಮಾಡ್ತಿದ್ದೀನಿ. ಪೊಂಗಲ್ಗೆ ಸ್ವಲ್ಪ ನಾನು ಸಾಸಿವೆ ಹಾಕ್ತೀನಿ, ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಮತ್ತು ಅದಕ್ಕೇ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಮತ್ತು ಇದು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನಾವು ತೆಗೆಯೋದಕ್ಕೆ ಇಡೋದಕ್ಕೆ ಚೆನ್ನಾಗಿರುತ್ತೆ. ಅರಿಶಿನ, ಸಕ್ಕರೆ, ಉಪ್ಪು ಈ ಥರ ತಕ್ಷಣ ಬಳಸುವಂಥವಕ್ಕೆಲ್ಲ ಈ ಥರ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ಳೋ ಮುಂಚೆ ಆಗಲೇ ಬ್ಲೆಂಡ್ ಮಾಡಿ ಇಟ್ಟಿದ್ದೆನಲ್ಲ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡಿರುತ್ತೆ. ಇಷ್ಟು ಸಣ್ಣಕ್ಕೆ ಚಾಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿದೆ. ಈಗ ಇದಕ್ಕೇ ಗೋಡಂಬಿ ಸಹ ಹಾಕ್ಕೊಳ್ಳೋಣ. ಇದಕ್ಕೆ ಚೂರು ಸ್ವಲ್ಪ ಫ್ರೈ ಆದಮೇಲೆ ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ. ಒಂದೂವರೆ ಪಾವು ಅಕ್ಕಿ ಹಾಕಿ ಬೇಳೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಈ ಒಗ್ಗರಣೆನ ಅದಕ್ಕೆ ಶಿಫ್ಟ್ ಮಾಡೋಣ. ಹೀಟ್ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಇದಕ್ಕೆ ಶುಂಠಿ ಮತ್ತು ಕಾಳು ಮೆಣಸನ್ನು ಸ್ಕಿಪ್ ಮಾಡಿದ್ದೀನಿ. ಈಗ ಇದು ಒಗ್ಗರಣೆ ಹಾಕಿದಲ್ಲ, ಈಗ ಇದನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಸಹ ಮೊದಲೇ ಹಾಕಿದ್ದೀನಿ. ಮತ್ತು ಈ ಸತಿ ಸ್ಟೀಲ್ದು ತೊಗೊಂಡಿದ್ದೀನಿ ಕುಕ್ಕರ್ನ, ಅಲ್ಲಿ ಮೇಲೆ ಬಳಸಬಾರ್ದು ಅಂತಾರಲ್ಲ, ಹಾಗಾಗಿ ಸ್ಟೀಲ್ದು ತೊಗೊಂಡಿದ್ದೀನಿ. ಮತ್ತು ಈ ಸ್ಟೀಲ್ದು ಬಳಸಬೇಕಾದ್ರೆ ಕಾವು ಕಡಿಮೆ ಇಡಬೇಕಂತೆ, ಕಾವು ಜಾಸ್ತಿ ಇಟ್ಟು ಬೇಯಿಸಬಾರ್ದು ಅಂತ ಹೇಳಿದ್ದಾರೆ. ಇದು ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಪೊಂಗಲ್ ರೆಡಿ ಆಗುತ್ತೆ. ಪೊಂಗಲ್ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.